ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಓಕೆ, ಮಂಕಾಳ್ ವೈದ್ಯ ಅವರ ಪಟ್ಟಿ ಫೈನಲ್ ಪಟ್ಟಿಯಲ್ಲಿತ್ತು, ಖಂಡಿತ ಅವ್ರಿಗೆ ಮುಜುಗರ ತರಿಸ್ತು, ಬೇಸರ ಆಗಿದೆ ಅಂತ ಅನ್ನಿಸ್ತಾ ಇದೆ. ಕೊನೆ ಕ್ಷಣದಲ್ಲಿ ಯಾಕೆ ಬದಲಾವಣೆ? ಮಲ್ಲಿಕಾರ್ಜುನ್ ಅವರು ಏನಾದರೂ ಒತ್ತಡ ಹೇರುವಂಥ ಪ್ರಯತ್ನ ಏನಾದರೂ ಮಾಡಿದ್ರೆ ಕೊನೆಯದಾಗಿ? ಪ್ರಭು, ಈಗಾಗಲೇ ಅಧಿಕೃತವಾಗಿ AICC ಇಂದ ಕೂಡ ನೂತನ ಸಚಿವರ ಪಟ್ಟಿ ರಿಲೀಸ್ ಆಗಿತ್ತು. ಸಭಾಪತಿಗಳು ಹಾಗೆ ಉಪ ಸಭಾಪತಿ ವಿಧಾನಸಭಾಧ್ಯಕ್ಷರ ಆಯ್ಕೆ ಕೂಡ ಆಗಿ ಆ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಸೊ ಇದೀಗ ಕೊನೆಯ ಕ್ಷಣದಲ್ಲಿ ಮತ್ತೊಬ್ಬ ಸಚಿವರ ಬದಲಾವಣೆ ಮಾಡುವಂಥ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. SS ಮಲ್ಲಿಕಾರ್ಜುನ್ ಅವರಿಗೆ ಈಗ ಅಧಿಕೃತವಾಗಿ ರಿಲೀಸ್ ಆಗಿದ್ದಂತಹ ಪಟ್ಟಿಯಲ್ಲಿ ಅವಕಾಶಗಳಿರಲಿಲ್ಲ. ದಾವಣಗೆರೆ ಜಿಲ್ಲೆಯಿಂದ ಬಸಂತಪ್ಪ ಮಾಯಕೊಂಡ ಕ್ಷೇತ್ರದ ಶಾಸಕರು ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಮಂಕಾಳ ವೈದ್ಯ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಇದೀಗ ಮಂಕಾಳ ವೈದ್ಯ ಅವರ ಬದಲಿಗೆ ದಾವಣಗೆರೆ SS ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಕಾರಣ, ಮಲ್ಲಿಕಾರ್ಜುನ್ ಅವರು ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಆ ಸಮುದಾಯದ ವೋಟ್ ಬ್ಯಾಂಕು ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಬಹುದು ಅವರಿಗೆ ಮಿಸ್ ಆದರೆ ಅನ್ನುವಂಥ ಅನುಮಾನ, ಆತಂಕಗಳು ಕೂಡ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ, ರಾಜ್ಯ ನಾಯಕರಿಗೆ. ಹಾಗಾಗಿ ಕೊನೆಯ ಕ್ಷಣದಲ್ಲಿ ಮಲ್ಲಿಕಾರ್ಜುನ್ ಅವರ ಒತ್ತಡಕ್ಕೆ ಮಣಿದು ಈಗ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರು ಅವರ ಹೆಸರನ್ನು ಹೈಕಮಾಂಡ್ಗೆ ಶಿಫಾರಸನ್ನು ಮಾಡಿ ಅಲ್ಲಿಂದ ಒಪ್ಪಿಗೆ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಹಾಗಾಗಿ ಮಂಕಾಳ ವೈದ್ಯ ಅವರಿಗೆ ಸಂಪುಟದಲ್ಲಿ ಈಗ ಅಧಿಕೃತವಾಗಿ ಅವಕಾಶವನ್ನು ಮಾಡಿಕೊಡಲಾಗಿದ್ರು ಕೂಡ ಈಗ ಅವರನ್ನು ಕೈ ಬಿಡಲಾಗತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅವರ ಜಾಗಕ್ಕೆ SS ಮಲ್ಲಿಕಾರ್ಜುನ್ ಅವರನ್ನು ಸಚಿವರಾಗಿ ಆಯ್ಕೆ ಮಾಡಿ ಕೆಲವೇ ಕ್ಷಣಗಳಲ್ಲಿ ಆ ಪಟ್ಟಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ನಿಂದ ಅಧಿಕೃತವಾಗಿ ಪಟ್ಟಿ ಪ್ರಕಟ ಆಗಬೇಕಾಗತ್ತೆ. ಬದಲಾವಣೆಯನ್ನು ಮಾಡಿರುವಂತಹ ಪಟ್ಟಿ ಅಧಿಕೃತವಾಗಿ ಹೊರಬಿದ್ದಿದ್ದೇ ಆದರೆ SS ಮಲ್ಲಿಕಾರ್ಜುನ್ ಅವರು ಇವತ್ತು ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಸಚಿವರಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಲಿದ್ದಾರೆ. ಮಂಕಾಳ ವೈದ್ಯ ಅವರಿಗೆ ಮಿಸ್ ಆಗಿದೆ. ಈಗ ಮಂಕಾಳ ವೈದ್ಯ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅವರನ್ನು ಭೇಟಿ ಮಾಡಿ ಅವರ ಜೊತೆ ತಮಗೆ ಯಾಕೆ ಮಿಸ್ ಆಯಿತು ಅನ್ನುವಂಥದ್ದನ್ನು, ಅವರ ಜೊತೆ ನೋವನ್ನು ತೋಡಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಹಾಗಾಗಿ ಇನ್ನೂ ಅಧಿಕೃತ ಪ್ರಕಟಣೆ ಹೊರಬೀಳಬೇಕಾಗತ್ತೆ. ಈಗ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಮಂಕಾಳ ವೈದ್ಯ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದು, ಆ ಸ್ಥಾನವನ್ನು ಈಗ SS ಮಲ್ಲಿಕಾರ್ಜುನ್ ಅವರಿಗೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಧಿಕೃತವಾಗಿ AICC ಇಂದ ಅದು ಪಟ್ಟಿ ರಿಲೀಸ್ ಆಗಬೇಕಾಗತ್ತೆ. ಪ್ರಭು, ಶಿವಕುಮಾರ್, ಹಿಂದೆ ನಾವು ನೋಡಿದ್ವಿ ಅವರ ಪುತ್ರನಿಗೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ರಾಜೀನಾಮೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಇಲ್ಲೂ ಕೂಡ ಏನಾದರೂ ಆ ರೀತಿಯ ದಾಳವನ್ನು ಉಪಯೋಗ ಮಾಡಿರ್ಬೋದಾ ಅಂತ ಕೊನೆ ಕ್ಷಣದಲ್ಲಿ? ಖಂಡಿತ ಪ್ರಭು. ಯಾಕೆಂದರೆ ಮಲ್ಲಿಕಾರ್ಜುನ್ ಅವರು ಆ ಸಮುದಾಯವನ್ನು ಪ್ರತಿನಿಧಿಸೋದ್ರಿಂದ, ಲಿಂಗಾಯತ ಸಮುದಾಯವನ್ನು, ಜೊತೆಗೆ ದಾವಣಗೆರೆ ಜಿಲ್ಲೆ ಏನಿದೆ ಆ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಶಾಮನೂರು ಕುಟುಂಬ. ಆ ಕುಟುಂಬ ಯಾರಿಗೆ ಹೇಳುತ್ತೆ ಅವರಿಗೆ ಅಲ್ಲಿ ಟಿಕೆಟನ್ನು ಕೊಡಲಾಗತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಮತ್ತು ಯಾರು ಬೇಡ ಅಂತ ಹೇಳ್ತಾರೆ ಅವರಿಗೆ ಅಲ್ಲಿ ಟಿಕೆಟ್ ಸಿಗೋದಿಲ್ಲ. ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಸ್ಥಾನಮಾನಗಳನ್ನು ಕೊಡುವಂಥ ಸಂದರ್ಭ ಅಥವಾ ಪಕ್ಷದಲ್ಲಿ ಆಯಕಟ್ಟಿನ ಹುದ್ದೆಗಳನ್ನು ಜಿಲ್ಲೆಯವರಿಗೆ ಕೊಡಬೇಕಾದ್ರೆ ಇಲ್ಲಿ ಶಾಮನೂರು ಅವರ ಅಣತಿ ಬೇಕಾಗಿತ್ತು. ಸೊ ಈಗ ಅವರ ಕಾಲಾನಂತರ SS ಮಲ್ಲಿಕಾರ್ಜುನ್ ಅವರು ಜಿಲ್ಲೆಯ ಹಿಡಿತವನ್ನು ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಅವರಿಗೆ ಮಿಸ್ ಆಗಿದ್ದೆ ಆದರೆ ಮುಂದೆ ಚುನಾವಣೆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ನಮಗೆ ಹಿನ್ನಡೆ ಆಗಬಹುದು ಅನ್ನುವಂಥ ಆತಂಕ ಎಲ್ಲೋ ಒಂದು ಕಡೆ ರಾಜ್ಯ ನಾಯಕರಿಗೆ ಬಂದಂತೆ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ್ ಅವರ ಒತ್ತಡಕ್ಕೆ ಮಣಿದು ಈಗ ಅವರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡುವಂತಹ ನಿರ್ಧಾರವನ್ನು ರಾಜ್ಯ ನಾಯಕರು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ AICC ನಾಯಕರಿಗೆ ಅದನ್ನು ಶಿಫಾರಸನ್ನು ಮಾಡಿದ್ದಾರೆ. ಅಲ್ಲಿಂದ ಅಧಿಕೃತವಾಗಿ ಈಗ ಪಟ್ಟಿ ಹೊರಗಡೆ ಬರಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.